ನಮಸ್ಕಾರ ಗುರು, ಮೋಟೋ ಹಬ್ ಕನ್ನಡಗೆ ಸ್ವಾಗತ. ಎಲ್ಲ ಮಿಡಲ್ ಕ್ಲಾಸ್ ಹುಡುಗರ ಜೀವನದಲ್ಲಿ ಒಂದು ಸೂಪರ್ ಕಾರ್ ಅಥವಾ ಒಂದು ಸೂಪರ್ ಬೈಕ್ ತಗೋಬೇಕನ್ನೋ ಕನಸು ಇದ್ದೇ ಇರುತ್ತೆ. ಕಾಮನ್ ಆಗಿ ಸೂಪರ್ ಬೈಕ್ ಅಂದ ತಕ್ಷಣ ಮೊದಲು ತಲೆಗೆ ಬರೋ ಗಾಡಿ ಕವಾಸಾಕಿ ZX 10R. ಮತ್ತು ಸೂಪರ್ ಕಾರ್ ಅಂದ ತಕ್ಷಣ ಕಾಮನ್ ಆಗಿ ನೆನಪಿಗೆ ಬರೋದು ಲ್ಯಾಂಬೋರ್ಗಿನಿ. ಲ್ಯಾಂಬೋರ್ಗಿನಿಯಲ್ಲಿ ಉರುಸ್ ಇದೆ, ಅಡ್ವೆಂಟಡಾರ್ ಇದೆ, ಹಾಗೆ SVJ ಇದೆ. ಆದರೆ ಇತ್ತೀಚೆಗೆ ಮಾರ್ಕೆಟಲ್ಲಿ ಟಾಟಾ ಕರ್ವ್ ಅನ್ನೋ ಹೊಸ ಕಾರ್ನ ದೇಸಿ ಲ್ಯಾಂಬೋರ್ಗಿನಿ ಅಂತ ಗುರುತಿಸ್ತಾ ಇದ್ದಾರೆ. ಟಾಟಾ ಕರ್ವ್ ಅನ್ನೋ ಹೊಸ ಕಾರ್ ಡಿಸೈನ್ನ ಕೂಪ್ SUV ಅಂತಾರೆ. ಯಾಕಂದರೆ ಸಿಡ್ಯಾನ್ ಮತ್ತು ಒಂದು SUVನ ಮರ್ಜ್ ಮಾಡಿದ್ರೆ ಈ ರೀತಿ ಒಂದು ಬಲ್ಕಿ ಕೂಪ್ SUV ಕಾರ್ ಡಿಸೈನ್ ಆಗುತ್ತೆ. ಹೊಸ ಟಾಟಾ ಕರ್ವಲ್ಲಿ ಏನೇನು ಹೊಸ ಫೀಚರ್ಸ್ ಇದೆ, ಹಾಗೆ ಟಾಟಾ ಕರ್ವ್ನ ಲ್ಯಾಂಬೋರ್ಗಿನಿ ಉರುಸ್ ಜೊತೆ ಕಂಪೇರ್ ಮಾಡಬಹುದಾ, ಮತ್ತು ಈ ಕಾರ್ ಎಲೆಕ್ಟ್ರಿಕ್ ಕಾರಾ ಅಥವಾ ನಾರ್ಮಲ್ ಇಂಜಿನ್ ಕಾರಾ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಫಾಲೋ ಮಾಡ್ಕೊಳ್ಳಿ. ಟಾಟಾ ಕಾರ್ ಲುಕ್ಸಲ್ಲಂತೂ ನೋಡೋಕ್ಕಂತೂ ಸೈಕ್ ಆಗಿದೆ. ಡೈಮಂಡ್ ಕಟ್ ಡುವಲ್ ಟೋನ್ ಆಲಾಯ್ಸ್ ಜೊತೆ ಟೆಸ್ಲಾ ಕಾರಲ್ಲಿ ಇರೋ ಡೋರ್ ಹ್ಯಾಂಡಲ್ಸ್ ಥರ ಫ್ಲಶ್ ಫಿಟ್ಟಿಂಗ್ ಡೋರ್ಸ್ ಕೂಡ ಇದೆ. ಕಂಪ್ಲೀಟ್ LED ಹೆಡ್ ಲ್ಯಾಂಪ್ ಮತ್ತು ಟೇಲ್ ಲ್ಯಾಂಪ್ ಹಾಗೆ DRL ಸೆಟಪ್ ಕೂಡ ಇದೆ. ಗಾಡಿ ಇಂಜಿನ್ ಬಗ್ಗೆ ಮಾತನಾಡೋದಾದರೆ ಎಲೆಕ್ಟ್ರಿಕ್ ಕಾರ್ ಬಿಟ್ಟು 2 ವೇರಿಯಂಟ್ ಬರುತ್ತೆ. ಒಂದು GDI ಟರ್ಬೋ ಪೆಟ್ರೋಲ್ ಚಾರ್ಜ್ ಇಂಜಿನ್ ಬರುತ್ತೆ. ಈ ಇಂಜಿನಲ್ಲಿ 122 bhp ಮತ್ತು 225 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡೋಷ್ಟು ಕೆಪಾಸಿಟಿ ಇದೆ. ಇನ್ನೊಂದು ಡೀಸೆಲ್ ವೇರಿಯಂಟಲ್ಲಿ 113 bhp ಮತ್ತು 250 Nm ಟಾರ್ಕ್ ಪ್ರೊಡ್ಯೂಸ್ ಮಾಡೋಷ್ಟು ಕೆಪಾಸಿಟಿ ಇದೆ. ಪೆಟ್ರೋಲ್ ವೇರಿಯಂಟಲ್ಲಿ 6 ಸ್ಪೀಡ್ DCT ಟ್ರಾನ್ಸ್ಮಿಷನ್ ಬರ್ಬೋದು, ಹಾಗೆ ಡೀಸೆಲ್ ಇಂಜಿನಲ್ಲಿ 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರ್ಬೋದು. ಆದರೆ ಲ್ಯಾಂಬೋರ್ಗಿನಿ ಉರುಸ್ ಥರ ಟಾಟಾ ಕರ್ವಲ್ಲಿ ರೇರ್ ವೀಲ್ ಡ್ರೈವ್ ಇಲ್ಲ, ಅದರ ಬದಲಾಗಿ ಫ್ರಂಟ್ ವೀಲ್ ಡ್ರೈವ್ ಇದೆ. ಟಾಟಾ ಕರ್ವ್ನ ಇಂಟೀರಿಯರ್ಸ್ ಬಗ್ಗೆ ಮಾತಾಡೋದಾದರೆ 5 ಸೀಟರ್ ಆಪ್ಷನ್ ಇದೆ. ಲಕ್ಸುರಿ ಫೀಲ್ ಕೊಡೋದಕ್ಕೆ ಸ್ವಲ್ಪ ಲೆದರ್ ಅಥವಾ ಪ್ಲಸ್ ಫ್ಯಾಬ್ರಿಕ್ನ ಯೂಸ್ ಮಾಡಿರ್ಬೋದು. ಟಾಟಾ ಕರ್ವ್ ಡಿಸೈನ್ ಬಗ್ಗೆ ಆಲ್ರೆಡಿ ಹೇಳಿರೋ ಥರ ಒಂದು ಕೂಪ್ SUV ಆಗಿರೋದ್ರಿಂದ ಡ್ರೈವರ್ ಪಾಯಿಂಟ್ ಆಫ್ ವ್ಯೂ ಬೇರೆ ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಹೈಟಲ್ಲಿರುತ್ತೆ. ಡ್ರೈವರ್ ಪಾಯಿಂಟ್ ಆಫ್ ವ್ಯೂ ಹೆಚ್ಚಿಗೆ ಇರೋದ್ರಿಂದ ರೋಡ್ ವಿಸಿಬಿಲಿಟಿ ಕೂಡ ಚೆನ್ನಾಗಿರುತ್ತೆ. ಟಾಟಾ ಕರ್ವಲ್ಲಿ ಇಂಟಿಗ್ರೇಟೆಡ್ ಡಿಸ್ಪ್ಲೇ ಇರೋ ಸ್ಟೀರಿಂಗ್ ವೀಲ್ ಬರುತ್ತೆ, ಹಾಗೆ 2 ಡಿಜಿಟಲ್ ಡಿಸ್ಪ್ಲೇ ಅಂದರೆ 12.3 ಇಂಚ್ ಇರೋ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಬರ್ಬೋದು. ಅದರ ಜೊತೆಗೆ 360 ಡಿಗ್ರಿ ಕ್ಯಾಮ್ರಾ ಸಿಸ್ಟಮ್, ವೆಂಟಿಲೇಟೆಡ್ ಫ್ರಂಟ್ ಸೀಟ್ಸ್ ಮತ್ತು ಒಂದು ವೈರ್ಲೆಸ್ ಫೋನ್ ಚಾರ್ಜರ್, ಕ್ರೂಸ್ ಕಂಟ್ರೋಲ್, ಕೀಲೆಸ್ ಎಂಟ್ರಿ ಮತ್ತು ಪುಷ್ ಬಟನ್ ಸ್ಟಾರ್ಟ್ ಜೊತೆಗೆ ಇನ್ನೂ ಬೇರೆ ಬೇರೆ ಫೀಚರ್ಸ್ ಈ ಒಂದು ಕಾರಲ್ಲಿ ನೋಡೋಕೆ ಸಿಗ್ಬೋದು. ಇನ್ನು ಬೂಟ್ ಸ್ಪೇಸ್ ನಿಮ್ಗೆ ಅರೌಂಡ್ 422 ಲೀಟರ್ಸ್ವರೆಗೂ ಸಿಗ್ಬೋದು. ಟಾಟಾ ಕರ್ವ್ ಡಿಸೈನ್ ಪರ್ಸ್ಪೆಕ್ಟಿವಿಂದ ನೋಡೋದಾದರೆ ತುಂಬಾ ಚೆನ್ನಾಗಿದೆ. ಒಂದು ದೊಡ್ಡ SUV ಫೀಲ್ ಕೊಡೋ ಗಾಡಿ ಅನಿಸುತ್ತೆ. ಫ್ರಂಟ್ ಗ್ರಿಲ್ಗೆ ಮಾಡಿರೋ ಡೀಟೇಲಿಂಗ್ ಹಾಗೆ LED ಟೇಲ್ ಲ್ಯಾಂಪ್ ಮತ್ತು ಆ ಕೂಪ್ SUV ಡಿಸೈನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಈ ಒಂದು ಕಾರ್ ಮೇ ಬಿ ನೆಕ್ಸ್ಟ್ ಆಗಸ್ಟಲ್ಲಿ ಮಾರ್ಕೆಟ್ಗೆ ಬರ್ಬೋದು. ಈ ಒಂದು ಟಾಟಾ ಕಾರ್ನ ದೇಸಿ ಲ್ಯಾಂಬೋರ್ಗಿನಿ ಉರುಸ್ ಅಂತ ಕರೆದ್ರೆ ಪರವಾಗಿಲ್ಲ, ಯಾಕಂದರೆ ರೋಡ್ ಪ್ರೆಸೆನ್ಸ್ ಕೂಡ ಸಖತ್ತಾಗಿದೆ, ಡಿಸೈನ್ ಕೂಡ ಸಖತ್ತಾಗಿದೆ. ಆದರೆ ಕಂಪ್ಲೀಟಾಗಿ ಒಂದು ಲ್ಯಾಂಬೋರ್ಗಿನಿ ಉರುಸ್ ಜೊತೆ ಕಂಪೇರ್ ಮಾಡೋದು ಸ್ವಲ್ಪ ಸೆನ್ಸ್ಲೆಸ್ ಅನಿಸುತ್ತೆ. ಸೊ ಅಲ್ಟಿಮೇಟ್ ಆಗಿ ನೀವೇನಾದರೂ ಟಾಟಾ ಕಾರ್ ಡಿಸೈನ್ ನೋಡಿಬಿಟ್ಟು ಗಾಡಿ ತುಂಬ ಇಷ್ಟ ಆಗಿದೆ ಅಂತಂದರೆ ಆಗಸ್ಟ್ವರೆಗೂ ತಡ್ಕೊಳ್ಳಿ. ಆಮೇಲೆ ಕಾರ್ ಮಾರ್ಕೆಟ್ ಬಂದಮೇಲೆ ತಕ್ಷಣ ಒಂದು ಟೆಸ್ಟ್ ಡ್ರೈವ್ ಮಾಡಿಬಿಟ್ಟು ಮನೆಗೆ ತೊಗೊಂಬರ್ಬೋದು.